ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಸ್ಟೋರೀಸ್. ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ನಾನು ನಮ್ಮ ಮಂಡ್ಯ ಸ್ಟೈಲಲ್ಲಿ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಮುದ್ದೆಗೆ ಒಂದು ಚಿಕ್ಕ ಜಾರ್ ತೊಗೊಳ್ಳಿ. ಅದಕ್ಕೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಚಿಕ್ಕದಾದ ಈರುಳ್ಳಿ, 1 ಇಂಚಷ್ಟು ಶುಂಠಿ ಕಡಿಮೆನೇ ಹಾಕ್ಕೊಳ್ಳಿ. ಮತ್ತು ಅದಾದ ನಂತರ ಕೊತ್ತಂಬರಿ ಹಾಕ್ಕೊಳ್ಳಿ. ಕೊತ್ತಂಬರಿ ಹಾಕಿದ ಮೇಲೆ ನಿಮಗೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ಹಾಕ್ಕೊಳ್ಳಿ. ಏಕೆಂದರೆ ಇದು ನಮ್ಮ ಮನೆಯಲ್ಲಿ ಮಾಡಿರೋ ಪುಡಿ ತುಂಬ ಖಾರ ಇದೆ. ಕಾಯಿ ಕಡಿಮೆ ಆಯಿತು ಅಂತ ಅಂದರೆ ಅದನ್ನು ತಿನ್ನೋದಕ್ಕೆ ಆಗಲ್ಲ, ಅಷ್ಟು ಖಾರ ಅನ್ನಿಸ್ತಾ ಇರುತ್ತೆ ಸಾಂಬಾರು. ಸೊ ನನಗೆ ಎಷ್ಟು ಬೇಕೋ, ನಾವಿರೋದು ಇಬ್ಬರೇ ಅಲ್ವಾ, ಇಬ್ರಿಗೆ ನೋಡಿಕೊಂಡು ನಾನು ಸಾಂಬಾರು ಪುಡಿ ಮತ್ತು ಕಾಯಿನ ಹಾಕ್ಕೊಳ್ತೀವಿ. ನೀವು ಹೆಚ್ಚಿಗೆ ಜನ ಜಾಸ್ತಿ ಇದ್ದಷ್ಟು ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಳ್ಳಿ, ಆಗುತ್ತೆ. 1 ಟೈಮಿಗೆ ಮಾಡೋದಲ್ವಾ ರೈಸ್ಗೋಸ್ಕರ. ಸೊ ನಮಗೆ ಇದೆಷ್ಟೇ ಸಾಕಾಗುತ್ತೆ. ಖಾರನೆಲ್ಲ ಮಸಾಲೆ ನೀಟಾಗಿ ರುಬ್ಬಿದ ನಂತರ ನೀವು ಕೆಲವೊಬ್ಬರು ಏನು ಮಾಡ್ತಾರೆ, ಅದನ್ನು ಇನ್ನೊಂದು ಪಾತ್ರೆಗೆ ಎಷ್ಟು ಸಾಂಬಾರು ಪುಡಿ ಬೇಕೋ ಅಷ್ಟನ್ನು ನೀಟಾಗಿ ಮಿಕ್ಸಿ ಕಲಿಸ್ಕೊಂಡು ಅದನ್ನು ಹಾಗೇ ಬಿಡ್ತಾರೆ. ಕೆಲವೊಬ್ಬರು ಮಿಕ್ಸಿ ಒಳಗಡೆ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ತಾರೆ. ನಾನೇನು ಮಾಡ್ತೀನಿ, ಖಾರ ಎಲ್ಲ ನುಣ್ಣಗೆ ರುಬ್ಬಿದ ನಂತರ ನಮಗೆ ಎಷ್ಟು ಕ್ವಾಂಟಿಟಿ ನೋಡಿ ಅಷ್ಟು ಮಸಾಲೆ ಪೌಡರ್ನ ಹಾಕ್ಕೊಂಡು ಅದನ್ನು 1 ರೌಂಡ್ ಮಿಕ್ಸಿ ಮಾಡ್ಕೊಳ್ತೀನಿ. ಅದೆಲ್ಲ ನೀಟಾಗಿ ಮಿಕ್ಸಿ ಆಗಿರುತ್ತೆ, ನೀಟಾಗಿ ಗ್ರೈಂಡ್ ಆಗಿರುತ್ತೆ. ಅದಾದ ನಂತರ ಮತ್ತೆ ಅದಕ್ಕೆ 2 ಸ್ಪೂನಷ್ಟು ಮಸಾಲೆ ಪೌಡರ್ ಮನೇಲಿ ಏನು ಮಾಡಿರ್ತೀವಿ ನಾವು. ರೆಗ್ಯುಲರಾಗಿ ನಾವು ಮಟನ್ ಸಾಂಬಾರಿಗೂ ಇದನ್ನೇ ಯೂಸ್ ಮಾಡ್ತೀವಿ. ಎಲ್ಲದಕ್ಕೂ ಬೇಳೆ ಸಾಂಬಾರಾಗಲಿ ತರಕಾರಿ ಸಾಂಬಾರಾಗಲಿ ಪ್ರತಿಯೊಂದಕ್ಕೂ ನಾವು ಇದೇ ಪೌಡರ್ನ ಯೂಸ್ ಮಾಡ್ತೀವಿ. ಸಪ್ರೇಟಾಗೆಲ್ಲ ಮಾಡ್ಕೊಳ್ಳಲ್ಲ. ಕೆಲವೊಂದು ಮನೇಲಿ ಮಾಡ್ತಾರೆ, ಬಟ್ ನಮ್ಮ ಮನೇಲೆಲ್ಲ ಹಾಗೆಲ್ಲ ಯೂಸ್ ಮಾಡೋದಿಲ್ಲ. ಎಲ್ಲದಕ್ಕೂ ನಾವು ಒಂದೇ ಪೌಡರ್ ಮಿಕ್ಸ್ ಎಲ್ಲದಕ್ಕೂ ಮಾಡಿಸ್ಕೊಂಡಿರ್ತೀವಿ ಮಿಕ್ಸಾಗಿ. ಸೊ ಎಲ್ಲದಕ್ಕೂ ಅದನ್ನೇ ಯೂಸ್ ಮಾಡ್ತೀವಿ. ಅದಾದ ನಂತರ ರುಬ್ಕೊಂಡಾದಮೇಲೆ ಒಂದು ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದನ್ನು ಅದರೊಳಗಡೆ ಏನು ಮಾಡ್ತೀವಿ, ಎಷ್ಟು ನಮಗೆ ಮೊಟ್ಟೆ ಬೇಕು, ನಾವಿರೋದು 2 ರಿಂದ 4 ರಿಂದ 5 ಆದರೆ ಸಾಕಾಗುತ್ತೆ. ನಾನು 4-5 ಮೊಟ್ಟೆಗಳನ್ನ ಹೊಡೆದಾಕ್ಬಿಟ್ಟು ಗ್ಯಾಸ್ನ ಆನ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಸಣ್ಣದ ಉರಿಲೇ ಇಟ್ಕೊಂಡು ಅದು ಸ್ವಲ್ಪ ಉಬ್ಬುತ್ತೆ ಚೆನ್ನಾಗಿ. ಮೊಟ್ಟೆ ಸಣ್ಣ ಉರಿಲೇ ಇಟ್ಕೊಂಡ್ರೆ ಅದು ಉಬ್ಬಿದ ನಂತರ ನಿಧಾನವಾಗಿ ಟರ್ನ್ ಮಾಡಿಬಿಟ್ಟು ಅದನ್ನು ಬೇಗ ಏನದು ಮಗ್ಚಕಾಯಿ ಇರುತ್ತೆ ಅದರಲ್ಲಿ ಜೋರಾಗಿ ಆಡಿಸ್ಬಾರ್ದು, ನಿಧಾನಕ್ಕೆ ಒಂದೊಂದನ್ನೇ ಆಡಿಸ್ಕೊಂಡು ಒಂದು ದಪ್ಪ ಪೀಸ್ ಥರ ಉಬ್ಬುತ್ತೆ. ಆ ಥರ ಆದ ನಂತರ ಏನಿದೆ ಮಸಾಲೆ ರುಬ್ಬಿಟ್ಕೊಂಡಿದ್ದು ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾವು ಜೋರಾಗಿ ಕೈ ಆಡಿಸೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ ಸಮಟೈಮ್ಸ್ ಆ ಮೊಟ್ಟೆ ಏನಿದೆ ಅದೆಲ್ಲ ಚಿಕ್ಕ ಪೀಸ್ ಆಗಿಬಿಟ್ರೇನೋ ಸಾಂಬಾರು ಜೊತೆ ಎಲ್ಲ ಫುಲ್ ಮಿಕ್ಸ್ ಆಗಿಬಿಡುತ್ತೆ, ತಿನ್ನೋದಕ್ಕೂ ಸಿಗೋದಿಲ್ಲ. ಸ್ವಲ್ಪ ದಪ್ಪದಾಗಿ ಸಿಗ್ತಾಯಿದ್ರೆ ತಿನ್ಕೊಂಡು ಆರಾಮಾಗೆ ಟೇಸ್ಟು ಸಿಗುತ್ತೆ ನಮಗೆ, ಬೇಗ ಊಟನೂ ಚೆನ್ನಾಗಿ ಖಾಲಿ ಆಗುತ್ತೆ. ಸೊ ಇವಾಗ ಏನು ಮಸಾಲೆ ರುಬ್ಬಿಟ್ಕೊಂಡಿದೆ ಅದನ್ನು ಅದರೊಳಗಡೆ ಮಿಕ್ಸ್ ಮಾಡಿ ಉಪ್ಪು ಹಾಕಿದ ನಂತರ ಕೊತ್ತಂಬರಿ ಸೊಪ್ಪು ಏನಿರುತ್ತೆ ಅದನ್ನು ನೀಟಾಗಿ ಸಣ್ಣದಾಗಿ ಹಚ್ಕೊಂಡು ಅದರೊಳಗಡೆ ಉದುರಿಸಿ ಒಂದು 5 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ತಿದ್ದೀನಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪು ಏನು ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಮತ್ತೆ ಬೇಯಿಸ್ತೀನಿ. ಬೇಯಿಸಾಗ ಒಂದು 5 ನಿಮಿಷ ಬೇಯಿಸಿದರೆ ಸಾಕು, ಜಾಸ್ತಿ ಹೊತ್ತು ಬೇಯಿಸೋ ಅಂಥದ್ದೆಲ್ಲ ಏನಿರಲ್ಲ ಮಸಾಲೆ. ಅದಾದ ನಂತರ ಬಿಸಿ ರೈಸ್ ಜೊತೆ ಸಾಂಬಾರನ್ನ ಹಾಕ್ಕೊಂಡು ತಿಂದು ಟೇಸ್ಟ್ ಹೇಗಿತ್ತಂತ ನೀವು ಮನೇಲಿ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿಬಿಟ್ಟು ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು.